ಜಾರಿ ನಿರ್ದೇಶನಾಲಯ ದಾಖಲಿಸಿರುವ ಪ್ರಕರಣವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಸಚಿವ ಡಿಕೆ ಶಿವಕುಮಾರ್ ಅರ್ಜಿಯನ್ನು ಹಾಕಿದ್ದಾರೆ. ಸಚಿವ ಡಿಕೆ ಶಿವಕುಮಾರ್ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಡಿ ದಾಖಲಿಸಿರುವ ಇಸಿಐಆರ್ ರದ್ದುಪಡಿಸಲು ಮನವಿಯನ್ನ ಮಾಡಿದ್ದಾರೆ. ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ 50 ಅಡಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಇಡಿಯಲ್ಲಿ ಪಿಎಂಎಲ್ಎ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಅಕ್ರಮ ಹಣ ವರ್ಗಾವಣೆಯ ವಿರೋಧಿ ಕಾಯ್ದೆ. ಇದನ್ನ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಸಿಐಆರ್ ದಾಖಲಿಸಿಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಜನವರಿ 17ನೇ ತಾರೀಕೆ ಡಿಕೆಶಿಗೆ ಸಮನ್ಸನ್ನು ಜಾರಿ ಮಾಡಿದೆ ಇಡಿ. ಡಿಕೆ ಶಿವಕುಮಾರ್ ಮತ್ತಿತರರ ವಿರುದ್ಧ ಐಟಿ ದೂರು ಹಿನ್ನೆಲೆಯಲ್ಲಿ ದಿಲ್ಲಿಯಲ್ಲಿ ಸಿಕ್ಕ ಕೋಟಿಗಟ್ಟಲೆ ಹಣದ ಕುರಿತು ಐಟಿ ಕೇಸ್ ದಾಖಲು ಮಾಡಿತ್ತು. ಈ ದೂರಿನಲ್ಲಿ ಐಪಿಸಿ ಸೆಕ್ಷನ್ 120B ಇರುವ ಕಾರಣಕ್ಕಾಗಿ ಪಿಎಂಎಲ್ಎ ಅಡಿ ಇಡಿಯಿಂದಲೂ ಕೂಡ ಮೊಕದ್ದಮೆ ದಾಖಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿತ್ತು. ಈಗ ಇದರ ರದ್ದು ಕೋರಿ ಹೈಕೋರ್ಟ್ಗೆ ಡಿಕೆ ಶಿವಕುಮಾರ್ ರಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಡಿಕೆ ಶಿವಕುಮಾರ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ, ರಿಟ್ ಹಾಕಿದ್ದಾರೆ ಕೇಸ್ ರದ್ದು ಕೋರಿ. ಈಗ ಏನ್ ಡೀಟೇಲ್ ಸಿಗ್ತಾ ಇದೆ? ಅಮರ್, ಈ ಇತ್ತೀಚೆಗಷ್ಟೇ 17ನೇ ತಾರೀಕು ಜನವರಿ 17ನೇ ತಾರೀಕು ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ ಮತ್ತೆ ಇತರೆ ಆರೋಪಿಗಳಿಗೆ ಸಮನ್ಸ್ ಅನ್ನ ಜಾರಿಗೊಳಿಸಿದೆ. ಡಿಕೆ ಶಿವಕುಮಾರ್ ಅವರಿಗೆ ಫೆಬ್ರವರಿ 8ನೇ ತಾರೀಕು ನೀವು ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಮತ್ತೆ ದೆಹಲಿಯ ಜಾರಿ ನಿರ್ದೇಶನಾಲಯ ಎಲ್ಲಾ ಸಮನ್ಸ್ಗಳನ್ನ ಎಲ್ಲಾ ಆರೋಪಿಗಳು ಕೂಡ ಜಾರಿಗೊಳಿಸಿದೆ. ಇದನ್ನ ಚಾಲೆಂಜ್ ಮಾಡಿ ಡಿಕೆ ಶಿವಕುಮಾರ್ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವ್ರ ವಾದ ಏನಂತಂದ್ರೆ ಇದು ಏನು ಸಬ್ಸ್ಟಾನ್ಷಿಯಲ್ ಅಫೆನ್ಸ್ ಅಂದ್ರೆ ಈಗ ಐಪಿಸಿ ಅಡಿ ಇರುವಂತ ಕೇಸ್ಗಳಿಗೆ ಮಾತ್ರ ಇಡಿ ವ್ಯಾಪ್ತಿ ಬರುತ್ತೆ. ಅಂತ ಕೇಸ್ಗಳನ್ನ ಮಾತ್ರ ಇವರು ಇನ್ವೆಸ್ಟಿಗೇಷನ್ ಮಾಡಬಹುದು. ಆದ್ರೆ ಐಪಿಸಿ ಕೆಳಗಡೆ ಕೇವಲ 120B ಮಾತ್ರ ಹಾಕಲಾಗಿದೆ, ಅಂದ್ರೆ ಒಳಸಂಚು ಅಂತ ಹೇಳಿ. ಆದ್ರೆ ಇದೆಲ್ಲವೂ ಕೂಡ ಐಟಿ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನ ಆಧರಿಸಿ ಇಡಿ ಪ್ರಕರಣ ದಾಖಲಿಸಿದ್ದು ಸರಿಯಲ್ಲ ಅನ್ನುವಂತ ವಾದವನ್ನ ಮಂಡಿಸಿದ್ದಾರೆ. ಹೀಗಾಗಿ ಕೋರ್ಟ್ ಮುಂದೆ ಇನ್ನೂ ಕೇಸ್ ವಿಚಾರಣೆ ಹೋಗಿಲ್ಲ. ಕೋರ್ಟ್ ನಲ್ಲಿ ಕೇಸ್ ಫೈಲ್ ಆಗಿದೆ, ಅಂದ್ರೆ ಇವರ ರಿಟ್ ಫೈಲ್ ಆಗಿದೆ. ಇದೇ ವಾರ ಅಥವಾ ಮುಂದಿನ ವಾರ ಈ ಕೇಸ್ ವಿಚಾರಣೆ ಹೈಕೋರ್ಟ್ ಅಲ್ಲಿ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಥ್ಯಾಂಕ್ ಯು ರಮೇಶ್.